ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ. ಇವತ್ತು ಮತ್ತೊಂದು ವ್ಲಾಗ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತಿನ ವ್ಲಾಗ್ನ ಬೆಳಗ್ಗೆಯಿಂದನೇ ಶುರು ಮಾಡಿಕೊಂಡೆ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಪೂಜೆ ಕೆಲಸ, ಮನೆ ಕ್ಲೀನಿಂಗು, ದೇವ್ರ ಮನೆ ಕ್ಲೀನಿಂಗು ಇದೆಲ್ಲ ಕೂಡ ಕೆಲಸ ಇರುತ್ತೆ ಅಲ್ವಾ. ಅದರಿಂದ ಬೆಳಗ್ಗೆ ತಿಂಡಿಗೆ ಸ್ವಲ್ಪ ಏನಾದರೂ ಬೇಗ ಆಗೋ ಥರ ಮಾಡ್ಕೊಳ್ಳೋಣ ಅಂತ ಇವತ್ತಿನ ತಿಂಡಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೆ. ಉಪ್ಪಿಟ್ಟು ಮಾಡೋಕ್ಕೆ ರವೆನ ಮೊದಲು ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಈರುಳ್ಳಿ, ಕರಿಬೇವು, ಸ್ವಲ್ಪ ಹಸಿಮೆಣಸಿನ್ಕಾಯಿ ಇವೆಲ್ಲ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಈ ರೀತಿ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡಿಕೊಂಡು ಇವಾಗ ಈ ರೀತಿ ಸಣ್ಣ ಕಚ್ಚಿಟ್ಕೊಂಡಿರೋ ಟೊಮೊಟೊ ಕೂಡ ಹಾಕಿ ಇದನ್ನು ಸಾಫ್ಟಾಗಿ ಆಗುವವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ನಾರ್ಮಲಾಗಿ ಎಲ್ಲರೂ ಇದೇ ರೀತಿ ಉಪ್ಪಿಟ್ಟು ಮಾಡೋದು, ಆದರೆ ಕೆಲವರು ತರಕಾರಿ, ಬಟಾಣಿ ಎಲ್ಲ ಕೂಡ ಹಾಕಿ ಮಾಡ್ತಾರೆ. ನಾನು ಇವತ್ತು ಆ ಥರ ಏನು ಮಾಡ್ತಿಲ್ಲ, ನಾರ್ಮಲ್ ಉಪ್ಪಿಟ್ಟೇ ಮಾಡ್ತಾಯಿದ್ದೀನಿ. ಇನ್ನು ಇದೆಲ್ಲ ಕೂಡ ಫ್ರೈ ಆದಮೇಲೆ 2 ಗ್ಲಾಸ್ ರವೆಗೆ ನಾನು 5 ಗ್ಲಾಸಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಉಪ್ಪು ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಕುದಿಯಕ್ಕೆ ಬಿಡ್ತೀನಿ. ನೀರು ಈ ರೀತಿ ಚೆನ್ನಾಗಿ ಕುದೀತಾ ಇವಾಗ ಫ್ರೈ ಮಾಡ್ಕೊಂಡಿರೋ ಉಪ್ಪಿಟ್ಟು ಕೂಡ ಹಾಕಿ ಕಲಿಸ್ಕೊಂಡು ಲೋ ಫ್ಲೇಮಲ್ಲಿ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಉಪ್ಪಿಟ್ಟು ರೆಡಿ ಆಗೋಗುತ್ತೆ. ಟಿಫನ್ ಎಲ್ಲ ಮಾಡಿ ಇದಿಷ್ಟನ್ನು ಕೂಡ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿದ್ದಾಯಿತು. ಇವಾಗ ಸ್ನಾನ ಮಾಡ್ಕೊಂಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲು ಹೂವು ಎಲ್ಲ ತೆಗೆದುಬಿಟ್ಟು ಫೋಟೋಸ್ ಎಲ್ಲ ತೆಗೆದು ದೇವ್ರ ಸಾಮಾನೆಲ್ಲ ತೊಳ್ಕೊಂಬಿಟ್ರೆ ಆಮೇಲೆ ದೇವ್ರ ಮನೆ ಎಲ್ಲ ನೀಟಾಗಿ ಒರೆಸ್ಕೊತೀನಿ. ಈ ಅಮಾವಾಸ್ಯೆನ ನಾವು ಹಬ್ಬದ ರೀತಿಯೇ ಮಾಡ್ತೀವಿ ಅಂತ ಹೇಳ್ಬೋದು. ನಾವು ನಾರ್ಮಲಾಗಿ ಪೂಜೆ ಮಾಡುವಾಗ ಇದೆಲ್ಲ ಕೂಡ ಏನು ತೆಗಿಯೋಕ್ಕೆ ಹೋಗಲ್ಲ, ಬರೀ ದೀಪ ಮಾತ್ರ ತೆಗೆದು ಅದನ್ನು ತೊಳೆದ್ಬಿಟ್ಟು ಮತ್ತು ಈ ರೀತಿ ಕ್ಲೀನೆಲ್ಲ ಮಾಡಿಕೊಂಡು ಕಲಶ ಏನು ತೆಗಿಯೋಕ್ಕೆ ಹೋಗಲ್ಲ, ಬರೀ ಇದೆಲ್ಲ ಕ್ಲೀನ್ ಮಾಡಿಕೊಂಡು ಈ ರೀತಿ ಹೂವು ಎಲ್ಲ ಬಿದ್ದಿರುತ್ತಲ್ಲ, ಹೂವಿನ ರೆಕ್ಕೆಗಳು ಅದೆಲ್ಲ ಕ್ಲೀನ್ ಮಾಡಿಕೊಂಡು ಹೂವು ಇಟ್ಬಿಟ್ಟು ನಾರ್ಮಲಾಗಿ ನಾವು ದೀಪ ಹಚ್ಚಿ ಪೂಜೆ ಮಾಡ್ತೀವಿ. ಆದರೆ ನಾವು ಅಮಾವಾಸ್ಯೆಗೆ ಹಂಗಲ್ಲ. ಎಲ್ಲರೂ ಹಬ್ಬಕ್ಕೆ ಹೆಂಗೆ ಮಾಡ್ತಾರೆ, ಎಲ್ಲ ತೆಗೆದ್ಬಿಟ್ಟು ಫೋಟೋಸು ಇದೆಲ್ಲ ತೆಗೆದ್ಬಿಟ್ಟು ದೇವ್ರ ಮನೆಯಲ್ಲಿ ಏನೇನಿರುತ್ತೆ ಎಲ್ಲ ಕೂಡ ದೇವ್ರ ಮನೆ ಒಳಗಡೆ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಆಮೇಲೆ ಫೋಟೋಸ್ ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಈ ರೀತಿ ಬೊಟ್ಟೆಲ್ಲ ಇಟ್ಟು ಮತ್ತು ಕಲಶಕ್ಕೆ ದಾರ ಎಲ್ಲ ಸುತ್ತು ಈ ದೇವಸ್ಥಾನದಲ್ಲಿ ಇಟ್ಟಿರ್ತಾರಲ್ಲ ಕಲಶನ, ಅದೇ ರೀತಿ ನಮ್ಮ ಮನೆಯಲ್ಲೂ ಕೂಡ ಇಡ್ತೀವಿ. ಇವತ್ತು ನಾವು ನಾರ್ಮಲ್ ಆಗಾದರೆ ಕಲಶದಲ್ಲಿ ಸ್ವಲ್ಪ ನೀರು ಹಾಕಿ ತೆಂಗಿನಕಾಯಿ ಇಟ್ಟು ಅರಿಶಿನ, ಕುಂಕುಮ, ಹೊಸ ಬಟ್ಟೆ ಇಟ್ಟು ಕಲಶ ಇಡ್ತೀವಿ ನಾರ್ಮಲ್ ಆಗಾದರೆ. ಬಟ್ ನಾವು ಆ ಥರ ಅಲ್ಲ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ರೀತಿ ಕಲಶಕ್ಕೆ ದಾರ ಸುತ್ತಬಿಟ್ಟು ಮತ್ತು ನಾವು ಕಲಶ ತುಂಬ ನೀರು ಹಾಕಿ ಅದ್ರ ಮೇಲೆ ತೆಂಗಿನಕಾಯಿ ಇಟ್ಟು ಹೊಸ ಬಟ್ಟೆ ಇದೆಲ್ಲ ಕೂಡ ಇಡ್ತೀವಿ. ರೆಗ್ಯುಲರ್ ಆಗಿ ನಮ್ಮ ವಿಡಿಯೋಸ್ ನೋಡೋರ್ಗಾದರೆ ಗೊತ್ತಾಗಿರುತ್ತೆ ನಾವು ಯಾವ ರೀತಿ ಅಮಾವಾಸ್ಯೆ ಪೂಜೆ ಮಾಡೋದು ಅಂತ. ಆದರೆ ಹೊಸಬರಿಗೆ ಗೊತ್ತಾಗಲ್ವಲ್ಲ, ಅದರಿಂದ ಇವತ್ತು ಕೂಡ ಹೇಳಿದ್ದು. ಇವತ್ತು ಪೂಜೆ ಮುಗಿಯೋಕ್ಕೆ 12 ಗಂಟೆ ಆಯಿತು. ಇನ್ನು ಮಧ್ಯಾಹ್ನ ಈ ಹಾಗಲಕಾಯಿ ಚಿಪ್ಸ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಈ ರೆಸಿಪಿ ನಿಮಗೂ ಕೂಡ ಯೂಸ್ ಆಗ್ಬೋದಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಮೊದಲು ಹಾಗಲಕಾಯಿನ ಈ ರೀತಿ ರೌಂಡಾಗಿ ಕಟ್ ಮಾಡಿಕೊಂಡು ಒಳಗಡೆ ಇರೋ ಸಿಪ್ಪೆಲ್ಲ ತೆಗೆದುಬಿಟ್ಟು ಒಂದು ಸಾರಿ ನೀರಲ್ಲಿ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು, ಅರಿಶಿನ ಹಾಕಿ ಕಲಿಸ್ಕೊಂಡು ಈ ರೀತಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಚೆನ್ನಾಗಿ ಎಲ್ಲ ಉಪ್ಪು ಖಾರ ಹಿಡಿಯೋವರೆಗೂ ಈ ರೀತಿ ಮಿಕ್ಸ್ ಮಾಡಿ ಇದನ್ನು ಒಂದು ಅರ್ಧ ಗಂಟೆ ಹೊತ್ತು ಬಿಟ್ಬಿಡಬೇಕು. ಅರ್ಧ ಗಂಟೆ ಆದಮೇಲೆ ಪ್ಲೇಟ್ ತೆಗೆದು ನೋಡಿದ್ರೆ ಇದರಲ್ಲಿ ಈ ರೀತಿ ನೀರು ಬಿಟ್ಕೊಂಡಿರುತ್ತೆ. ಇದರಿಂದ ಹಾಗಲಕಾಯಲ್ಲಿರೋ ಕಹಿ ಅಂಶ ಎಲ್ಲ ಕೂಡ ಹೋಗಿರುತ್ತೆ. ಈ ರೀತಿ ಮಾಡೋದ್ರಿಂದ ಹಾಗಲಕಾಯಿ ಅಂದರೆ ಇಷ್ಟ ಇಲ್ಲದೇ ಇರೋರು ಕೂಡ ಇಷ್ಟಪಟ್ಟು ತಿಂತಾರೆ. ಅಷ್ಟೊಂದು ಚೆನ್ನಾಗಿರುತ್ತೆ ಈ ಹಾಗಲಕಾಯಿ ಚಿಪ್ಸು. ಒಂದ್ಸರಿ ಟ್ರೈ ಮಾಡಿ, ಇದೇ ರೀತಿ ನೀವು ಕೂಡ ತುಂಬ ಇಷ್ಟ ಆಗುತ್ತೆ ನಿಮಗೂ.
ಇವಾಗ ಈ ಹಾಗಲಕಾಯಲ್ಲಿರೋ ನೀರೆಲ್ಲ ಈ ರೀತಿ ಚೆನ್ನಾಗಿ ಗಟ್ಟಿಯಾಗಿ ಹಿಂಡ್ಬಿಡಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದರಲ್ಲಿ ಎಷ್ಟೊಂದು ನೀರು ಬಿಟ್ಕೊಂಡಿದೆ. ಇವಾಗ ಮತ್ತೆ ಈ ಹಾಗಲಕಾಯಿ ಪೀಸಸ್ಗೆ ಸ್ವಲ್ಪ ನೀರು ಹಾಕಿ ಮತ್ತು ಉಪ್ಪು ಕೂಡ ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಕಲಸಿ ತೊಳೆದಿಟ್ಬಿಡಿ. ಆವಾಗ ಇದರಲ್ಲಿರೋ ಕಹಿ ಅಂಶ ಎಲ್ಲ ಕೂಡ ಹೋಗ್ಬಿಡುತ್ತೆ. ಇವಾಗ ಇದನ್ನು ಸ್ವಲ್ಪ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಮಸಾಲ ಎಲ್ಲ ಹಾಕಿ ಮೊದಲು 1-2 ಟೇಬಲ್ ಸ್ಪೂನಷ್ಟು ಉಪ್ಪು, 1 ಸ್ಪೂನಷ್ಟು ಖಾರದ ಪುಡಿ, 1-2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್, 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, ಸ್ವಲ್ಪ ಚಿಕನ್ ಕಬಾಬ್ ಪೌಡರ್, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ, ಒಂಚೂರು ಅರಿಶಿನ, 1 ಟೇಬಲ್ ಸ್ಪೂನಷ್ಟು ಫ್ರೆಶ್ ಆಗಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಸ್ವಲ್ಪ ಕರಿಬೇವು, ಒಂದು ಅರ್ಧ ಭಾಗದಷ್ಟು ನಿಂಬೆಹಣ್ಣಿನ ರಸ ಕೂಡ ಹಾಕಿ ಇವಾಗ ಚೆನ್ನಾಗಿ ಕಲಸಿ ಇದನ್ನು 1 ಅವರ್ ಅಥವಾ ಒಂದು ಅರ್ಧ ಗಂಟೆ ಆದರೂ ಮ್ಯಾರಿನೇಟ್ ಮಾಡ್ಕೊಬೇಕಾಗುತ್ತೆ. ಆ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಟೈಮ್ ಇಲ್ಲ ಅಂದರೆ ಹಂಗೆ ಕೂಡ ಮಾಡ್ಬೋದು. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಈ ರೀತಿ ಒಂದೊಂದೇ ಪೀಸಸ್ನ ಎಣ್ಣೆಗೆ ಬಿಟ್ಟು ಚೆನ್ನಾಗಿ ಫ್ರೈ ಆಗೋವರೆಗೂ, ಒಂದು ಕ್ರಿಸ್ಪಿ ಆಗೋವರೆಗೂ ಕೂಡ ಫ್ರೈ ಮಾಡ್ಕೊಬೇಕು ಮೀಡಿಯಮ್ ಫ್ಲೇಮಲ್ಲೇ. ಸಾಫ್ಟ್ ಆಗಿದ್ದರೆ ಚೆನ್ನಾಗಿರಲ್ಲ. ಇದು ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗೋವರೆಗೂ ಕೂಡ ಫ್ರೈ ಮಾಡಿಕೊಂಡು ಈ ರೀತಿ 2 ಕಡೆ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ತೆಗೆದುಬಿಟ್ರೆ ಈ ರೀತಿ ಸೇಮ್ ಕೇರಳ ಸ್ಟೈಲ್ ಹಾಗಲಕಾಯಿ ಚಿಪ್ಸ್ ರೆಡಿ ಆಗೋಗುತ್ತೆ. ನೀವು ಕೂಡ ತಪ್ಪದೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸೊ ಇಷ್ಟು ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.